ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಲ್ಪತರು ನಾಡು ತಿಪಟೂರಿನ ಹುಡುಗ ದೀಪಕ್. ಈಗ ಎಷ್ಟೋ ಜನ ಯೂಟ್ಯೂಬರ್ನ ಒಂದು ಸಮಸ್ಯೆ ಇರುತ್ತೆ. ಏನಪ್ಪ ಒಂದು ಸಮಸ್ಯೆ ಅಂದರೆ, ಎಷ್ಟೇ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಕೂಡ, ಏನು ಮಾಡಿದ್ರು ಕೂಡ, ಎಷ್ಟೇ ಸಬ್ಸ್ಕ್ರೈಬರ್ಸು ಸಾವಿರಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ, ಏನು ಮಾಡಿದ್ರು ಕೂಡ ಅವರ ಒಂದು ಯೂಟ್ಯೂಬ್ ಚಾನಲಲ್ಲಿ ವ್ಯೂಸು ಬರ್ತಾನೆ ಇರಲ್ಲ. ಅವಾಗ ಅವರಿಗೆ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅದೇ ಆಗ್ಬಿಡುತ್ತೆ. ಅವಾಗ ಕೊರಗಕ್ಕೆ ಶುರು ಮಾಡ್ತಾರೆ. ಏನಪ್ಪ ಏನು ಮಾಡಿದ್ರು ಯೂಟ್ಯೂಬ್ ವೀಡಿಯೋಸ್ನ ಮಾಡಿದ್ರು, ಏನು ಅಪ್ಲೋಡ್ ಮಾಡಿದ್ರು, ಎಷ್ಟು ಕಂಟೆಂಟ್ ವೀಡಿಯೋಸ್ನ ದಿನಕ್ಕೆ ಮೂರು ನಾಲ್ಕು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು, ಏನು ಮಾಡಿದ್ರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗ್ತಿಲ್ಲ ಅಂತ ಅವಾಗ ಯೂಟ್ಯೂಬ್ ವೀಡಿಯೋಸ್ನ ಮಾಡೋದೇ ಬಿಟ್ಬಿಡ್ತಾರೆ. ಏನಕ್ಕೆ ಬೇಕು ನಮ್ಮಂತ ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತ ಯೂಟ್ಯೂಬ್ ವೀಡಿಯೋಸ್ನ ಮಾಡೋದು ಬಿಟ್ಬಿಡ್ತಾರೆ. ಆ ಥರ ನೀವೇನಾದರೂ ಮಾಡ್ತು ಅಂದ್ಕೊಂಡ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವು ಸಕ್ಸಸ್ ತೊಗೊಳಕ್ಕೆ ಆಗೋದೇ ಇಲ್ಲ. ಬೇಕಾದ್ರೆ ಹೇಳ್ಬಿಡ್ತೀನಿ, ಸಕ್ಸಸ್ ತೊಗೊಳಕ್ಕಾಗಲ್ಲ. ಈಗ ನಂದೇ ಎಕ್ಸಾಂಪಲ್ ತಗೊಳ್ಳಿ. ನಾನು ಈಗ ಹೊಸ ಕ್ರಿಯೇಟರ್, ಈಗ 25 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. 25 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ನೀವೇ ಒಂದು ವೀಡಿಯೋನ ನೋಡ್ಬೋದು ಎಷ್ಟು ಅಂತ. ಒಂದು 10 ಬರುತ್ತೆ, ಒಂದು ವ್ಯೂಸು ಒಂದು 20 ಬರುತ್ತೆ. ಈಗ ರೀಸೆಂಟಾಗಿ 10-20 ಬರ್ತಿದ್ದಾವೆ. ಆದರೂ ಬೇರೆ ಬೇರೆ ಪ್ರೀವಿಯಸ್ ವೀಡಿಯೋಸ್ನ ನೋಡಿ, ಒಂದೇ ಒಂದು ಹೌ ಟು ಅರ್ನ್ ಮನಿ ಫ್ರಮ್ ಯೂಟ್ಯೂಬ್ ಅಂತ ಹಾಕಿದ್ದೀನಿ. ಅದು ಒಂದು 162 ವ್ಯೂಸ್ ಬಂದೈತೆ. ಯಾಕೆಂದರೆ ಅದ್ರಾಗ ಒಂದು ತಮ್ನೇಲ್ ಚೆನ್ನಾಗಿರುತ್ತೆ. ಅದ್ರಾಗೆ ಆ ಥರ ಒಂದು ನೀವು ಮಾಡ್ಕೋಬೇಕಾಗುತ್ತೆ. ಬರೀ ವ್ಯೂಸ್ ಬರ್ತಿಲ್ಲ ಅಂತ ನೀವು ಒಂದೇ ಒಂದು ಕಾರಣನ ಇಟ್ಕೊಂಡು, ಒಂದು ಸಿಲ್ಲಿ ರೀಸನ್ನ ಇಟ್ಕೊಂಡು ನೀವು ಯೂಟ್ಯೂಬಲ್ಲೇ ಬೆಳೆಯೋದನ್ನ ನಿಲ್ಲಿಸೋಕ್ಕೆ ಹೋಗ್ಬೇಡಿ, ಸರಿನಾ? ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ನೀವೇನಾದರೂ ಒಂದು ರೋಡಿಗೆ ಹೋಗ್ತೀರ, ಒಂದು ರೋಡ್ಗೆ ಹೋಗ್ಬಿಟ್ಟು ಟಿ ವಿ ತಂದಿಕ್ಬಿಟ್ಟು ನಾನು ಸಿನಿಮಾ ತೋರಿಸ್ತೀನಿ, ಸಿನಿಮಾ ನೋಡಿ ಅಂತ ಹೇಳಿದ್ರೆ ಬಂದವರೆಲ್ಲ ನೋಡ್ತಾರಾ ಸಿನಿಮಾನ? ಅದು ಯಾವ ಥರ ಅಂದರೆ, ಟಿ ವಿ ಇಕ್ಕೋದೇ ಇಲ್ಲ, ನಿಮ್ಮ ಒಂದು ಮನಸ್ಥಿತಿ ಆಗಿರಬೇಕು ಅಂತ. ಈಗ ಟಿ ವಿ ಸಿನಿಮಾ ನೋಡೋಕೆ ಬರ್ರಿ, ಈ ಒಂದು ಸಿನಿಮಾ ಹಾಕ್ತೀನಿ ಅಂತ ಹೇಳಿದ್ರೆ ನೋಡೋಕ್ಕೆ ಯಾರು ನೋಡ್ತಾರೆ ಹೊರ ಆಚೆಗೆ ಅಂತಾರೆ. ಅದೇ ಒಂದು ಬೆಳೆದ ಮೇಲೆ ನಾವೊಂದು ಕಂಟೆಂಟ್ನ ನಿಲ್ಲಿಸ್ಬೇಕು ಒಂದು ಲೆವೆಲ್ಗೆ. ಈ ಥರ ನಾವು ಅವಾಗ ಅವರೇ ಬಂದು ನೋಡೋಂಗೆ ಮಾಡಬೇಕು. ಆ ಥರ ನಮ್ಮ ಲೆವೆಲ್ನ ಮಾಡ್ಕೋಬೇಕು. ಆ ಥರ ನೀವು ಮೈಂಡ್ ಸೆಟ್ನ ಫಿಕ್ಸ್ ಮಾಡ್ಕೊಳ್ಳಿ. ಒಂದು ಲೆವೆಲ್ ಇರಬೇಕು. ನಮಗೆ ಯಾರು ನೋಡಲ್ಲ ಅಂತ ಹೇಳ್ತಾರೆ, ಅವಾಗ ಬಂದು ಅವರೇ ನೋಡಬೇಕು. ಆ ಥರ ನೀವು ಮಾಡ್ಕೋಬೇಕು. ಆ ಥರ ಹೇಳ್ಕೊಡ್ತೀನಿ. ಅದು ಯಾವ ಥರ ಒಂದು CTR ಅಂತ ಇರುತ್ತೆ. ಆ CTRನ ಹೆಚ್ಚಿಸ್ಕೊಂಡ್ರೆ ಮಾತ್ರ ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಚೆನ್ನಾಗಿ ವ್ಯೂಸ್ ಬರುತ್ತೆ. ಹಾಗಾದ್ರೆ ಅದು ಯಾವ ಥರ ಹೇಳೋದು, ವ್ಯೂಸ್ ಹೆಚ್ಚಿಸ್ಕೋಬೇಕು ಎಲ್ಲ ಹೇಳ್ತೀನಿ. ಹೇಳೋಕ್ಕೂ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲರು ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡ್ದಲ್ಲ ಇರೋರು ಫಾಲೋ ಮಾಡ್ಕೊಳ್ಳಿ. ಆಗ ಇನ್ಸ್ಟಾಗ್ರಾಮಲ್ಲಿ ಕೂಡ ಇದೀನಿ, ಫಾಲೋ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗ ನಾನು ನನ್ನೊಂದು ಮೊಬೈಲ್ ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡ್ಕೊತೀನಿ. ಇವಾಗ ನಾನು ನನ್ನೊಂದು ಮೊಬೈಲ್ನಲ್ಲಿ ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ಕೊಂಡು ಇಲ್ಲಿ YT ಸ್ಟುಡಿಯೋ ಒಂದು ಅಪ್ಲಿಕೇಶನ್ ಬರುತ್ತೆ, ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಒಂದು ಸಣ್ಣ MB ಆಗಿರುತ್ತೆ, ಸ್ಮಾಲ್ MB. ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡು ನನ್ನೊಂದು ವೀಡಿಯೋ ಚೆನ್ನಾಗಿರೋದು ಅಂತ ಯಾವ್ದಾರು ಒಂದು ತೊಗೊಂಡಿದ್ದೀನಿ ನಿಮಗೆ ತೋರ್ಸೋಕ್ಕೋಸ್ಕರ. ಈಗ ಇಲ್ಲಿ ವ್ಯೂಸ್ನ ನೋಡಿ, ಮೊದಲು ಕರೆಕ್ಟಾಗಿ ಕ್ಲಿಯರ್ ಆ್ಯಂಡ್ ಕಟ್ಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ಟಾರ್ಟಿಂಗಿಂದ. ಎಷ್ಟೊಂದು ಜನ ಬರೀ ಓನ್ಲಿ ಅವ್ರು ಇದೇನು ಮಾಡ್ತಾರಪ್ಪ, ಅನಾಲಿಟಿಕ್ಸ್ ಮಾತ್ರ ತೋರಿಸ್ತಾರೆ. ನಾನು ನಿಮಗೆ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ ತನಕ ಹೇಳ್ಕೊಡ್ತೀನಿ. ಈಗ ಮೊದಲು ವ್ಯೂಸ್ ಅಂತ ಹೇಳಿದ್ರೆ ಇಲ್ಲಿ ಯಾವುದೋ ಒಂದು ವ್ಯೂಸ್ ಬಂದಿದೆ, 53 ವ್ಯೂಸು. 53 ವ್ಯೂಸಿಗೆ ವಾಚ್ ಟೈಮ್ ಎಷ್ಟು ಬಂದಿದೆ ನೋಡಿ, 1.9 ಮಿನಿಟ್ಸ್ ಬಂದಿದೆ. 1.9 ಬಂದಿದೆ ಅಂತ ಹೇಳಿದ್ರೆ ನಾವು ಲೆಕ್ಕ ಕೊಡು. 53 ವ್ಯೂಸ್ ಬಂದು 1.9 ವ್ಯೂಸ್ ವಾಟ್ಸ್ ಬಂದೈತೆ ಅಂದರೆ ನೀವೇ ಲೆಕ್ಕ ಹಾಕೊಳ್ಳಿ ವ್ಯೂಸು ಎಷ್ಟು ಇಂಪಾರ್ಟೆಂಟ್ ಅಂತ. 10 ವ್ಯೂಸ್ ಬಂದರೂ ಇಂಪಾರ್ಟೆಂಟು, 20 ವ್ಯೂಸ್ ಬಂದರೂ ಇಂಪಾರ್ಟೆಂಟು, 30 ವ್ಯೂಸ್ ಬಂದರೂ ಇಂಪಾರ್ಟೆಂಟ್. ಎಲ್ಲ ವ್ಯೂಸು. ಯಾವುದನ್ನು ಬೇಜವಾಬ್ದಾರಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ವ್ಯೂಸ್ ಬಂದಿಲ್ಲ ಅಂತ. ಈಗ ಸಬ್ಸ್ಕ್ರೈಬರ್ಸ್ ಅದರಿಂದ ಬಂದಿರೋದು 1%. ಅದಾದಮೇಲೆ ಅದ್ರ ಕೆಳಗಡೆ ಆಡಿಯನ್ಸ್ ರಿಟೆನ್ಷನ್ ಅಂತ ಒಂದು ಆಪ್ಷನ್ ಬಂದಿದೆ. ಇವಾಗ ನೋಡಿದ್ರೆ ಶಾಕ್ ಆಗಿಬಿಡ್ತೀರ ನೋಡಿ. 2 ಮಿನಿಟ್ಸ್ ಅಂತ ಅಂದ್ಕೊಳ್ಳಿ, 4 ಸೆಕೆಂಡ್, 30% ಆಡಿಯನ್ಸ್ ರಿಟೆನ್ಷನ್ ಬಂದಿದೆ. ಇಲ್ಲಿ ನೋಡಿ, ನಮ್ಮ ಒಂದು ವಿಡಿಯೋ ಸಜೆಸ್ಟಿಗೆ ಹೋಗಿರೋದು 4 ವಿಡಿಯೋಸ್ ಮತ್ತು ಅದರ್ ಯೂಟ್ಯೂಬ್ ಫ್ಯೂಚರ್ಸ್ ಓನ್ಲಿ 1ಗೆ ಹೋಗಿದೆ. ಇನ್ನು ಮಿಕ್ತರೆಲ್ಲ ಸ್ಕ್ರೋಲ್ ಮಾಡ್ಬೇಕಾದ್ರೆ ಬಂದೈತಿ, ಲೆಕ್ಕ ಹಾಕೊಳ್ಳಿ. ಅದಾದಮೇಲೆ ಇಲ್ಲಿ ರೀಚ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇಂಪ್ರೆಷನ್ ಅಂತ ಹೇಳ್ಬೋದಲ್ಲ, ಇಂಪ್ರೆಷನ್ ಎಷ್ಟು ಬಂದಿದೆ, ಇದು ಇಂಪ್ರೆಷನ್ ಎಷ್ಟು ಜನಕ್ಕೆ ಕಳಿಸೈತೆ ಅಂತ. 3.8K ಅಂದರೆ 3,500 ಹೋಗೈತೆ ಅಂದ್ಕೊಳ್ಳಿ. ಅದ್ರಾಗೆ ಇಂಪ್ರೆಷನ್ ಕ್ಲಿಕ್ ಥ್ರೋ ರೇಟ್ ಅಂದರೆ CTR ಅಂತ. ಈಗ ಗೂಗಲ್ ಆ್ಯಡ್ಸೆನ್ಸಲ್ಲೇ CTR ಅಂತಲೇ ಬೇರೆ, YT ಸ್ಟುಡಿಯೋದಲ್ಲಿ CTR ಅಂತಲೇ ಬೇರೆ. ಈಗ ಇಲ್ಲಿ YT ಸ್ಟುಡಿಯೋದಲ್ಲಿ ನಿಮ್ಮೊಂದು ವಿಡಿಯೋಗೆ CTR 10%ಗಿಂತ ಜಾಸ್ತಿ ಇರಬೇಕು. ಅದೇ ಗೂಗಲ್ ಆ್ಯಡ್ಸೆನ್ಸಲ್ಲೇ 10%ಗಿಂತ ಕಡಿಮೆ ಇರಬೇಕು. ಯಾಕೆಂದರೆ ಅದು ರೂಲ್ಸು. ನಾನು ಮಾನಿಟೈಸೇಷನ್ ಆದಮೇಲೆ ನಿಮಗೆ ಅವೆಲ್ಲ ವೀಡಿಯೋನ ಮಾಡ್ತೀನಿ. ಗೊತ್ತಿಲ್ಲ ಅಂದರೆ ಬೇರೆಯವರು ನೀವು ವೀಡಿಯೋನ ಮಾಡಿರ್ತಾರಲ್ಲ ಅವ್ರ ತ ಚೆಕ್ ಮಾಡ್ಕೊಳ್ಳಿ.
ಈಗ ಇಂಪ್ರೆಷನ್ ಕ್ಲಿಕ್ ಥ್ರೋ ರೇಟ್ ಮೊದಲಿಗೆ 3,500,000 ಬಂದಿದೆ 3.8K. ಅದನ್ನು ಕ್ಲಿಕ್ ಮಾಡೋರು ಇಂಪ್ರೆಷನ್ ನೋಡಿ ಚೆಕ್ ಒತ್ತಿರೋರು 1.3%. ಅದರಿಂದ ವ್ಯೂಸ್ ಬಂದಿರೋದು 53. ಅದಾದಮೇಲೆ ಕೆಳಗಡೆ ಬಂತು ಅಂದ್ಕೊಂಡ್ರೆ ಇಲ್ಲಿ ಬಂತು ನೋಡಿ ಇಂಪ್ರೆಷನ್ ಈಗ ನಂದು 1.3% ಬಂದಿದೆ. ಇದಕ್ಕೆ ಏನು ಮೇನ್ ರೀಸನ್ ನನಗೆ ಚೆನ್ನಾಗಿ ವ್ಯೂಸ್ ಬರ್ತಿಲ್ಲ ಅಂತ ಹೇಳಿದ್ರೆ, ನೀವು ಆದಷ್ಟು ಥಂಬ್ನೇಲ್ನ ಮಾಡಿ. ಟೈಟಲ್ ಡಿಸ್ಕ್ರಿಪ್ಷನ್ನು ಒಂಚೂರು ಚೆನ್ನಾಗಿ ಕೊಟ್ಟಿಲ್ಲ ಅಂದ್ರೂ ನೀವು ಥಂಬ್ನೇಲ್ ಏನು ಮಾಡಿರ್ತೀರ ಅಂದ್ಕೊಳ್ಳಿ, ಥಂಬ್ನೇಲ್ ಅಟ್ರಾಕ್ಷನ್ ಆಗಿರುತ್ತೆ. ನಾನು ಸ್ಟಾರ್ಟಿಂಗ್ ವೀಡಿಯೋಸ್ನ ಇಷ್ಟೇ ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೊಂಡು ಬಂದಿದ್ದೀನಿ, ಓಲ್ಡೆಸ್ಟ್ ವೀಡಿಯೋನ. ಏನು ಮಾಡಿದ್ರು ಒಂದೊಂದ್ಸತಿ ಚೆನ್ನಾಗಿರೋ ಈಗ ಎಷ್ಟೋ ನೋಡಿರ್ತೀರ, ಸುಮ್ಮನೆ ಅಪ್ಲೋಡ್ ಮಾಡ್ತಾರೆ ಎಷ್ಟೊಂದು ಜನ, ವೈರಲ್ ಆಗೋಗ್ಬಿಡ್ತಾರೆ. ಏನೂ ಥಂಬ್ನೇಲ್ ಅಲ್ಲ, ಟೈಟಲ್ಲೇ ಏನೂ ಕೊಟ್ಟಿರಲ್ಲ, ಒಂದ್ಸತಿ ಥಂಬ್ನೇಲ್ ಹಾಕ್ಬಿಡ್ತಾರೆ ಚೆನ್ನಾಗಿರೋದ, ಅವಾಗ ವೈರಲ್ ಆಗ್ತಾರೆ. ಅದಕ್ಕೋಸ್ಕರ ನೀವು ಏನು ತಪ್ಪು ಮಾಡ್ತಿದ್ದೀರಿ ಅಂದರೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ, ಇಲ್ಲಿ ಮೆತ್ತಿ ತೋರಿಸೋದು ಅಂತ ಹೇಳಿದ್ರೆ ನಮ್ಮೊಂದು ಥಂಬ್ನೇಲ್ ಅಂತ ಹೇಳಿದ್ರು ಅಟ್ರಾಕ್ಷನ್ ಆಫ್ ವ್ಯೂವರ್ಸ್. ಅದಕ್ಕೋಸ್ಕರ ನಿಮ್ಮೊಂದು ಥಂಬ್ನೇಲ್ ಅಟ್ರಾಕ್ಷನ್ ಆಗಿರೋಕ್ಕೆ ಪ್ರಯತ್ನ ಮಾಡಿ. ಕೆಳಗಡೆ ನೋಡಿದೆ, ಅದರಿಂದನೇ ನನ್ನ ಥಂಬ್ನೇಲ್ ಚೆನ್ನಾಗಿದೆ ತೋರಿಸ್ತೀನಿ. ಕೊನೆಯಲ್ಲಿ ಸಜೆಸ್ಟ್ ವಿಡಿಯೋ 88% ಹೋಗಿದೆ, ಬ್ರೋಸ್ ಫೀಚರ್ 3% ಚಾನಲ್ ಪೇಜಸ್ಗೆ 3%. ಅದೇ ಥರ ಅದರ್ ಫೀಚರ್ಸ್ ನೋಡಿ, ಅದೇ ಥರ ನೋಡಿ ನನ್ನೊಂದು ಕಂಟೆಂಟ್ ಸಜೆಸ್ಟಿಂಗ್ ವಿಡಿಯೋ ಎಷ್ಟೊಂದು ಜನಕ್ಕೆ ಇದು ಸಜೆಸ್ಟ್ ಆಗಿದೆ. ನೋಡಿ ನೀವೇ ನೋಡ್ತಿದ್ದೀರಿ, ನೋಡಿ ಎಷ್ಟು ಜನಕ್ಕೆ ಸಜೆಸ್ಟ್ ಆಗಿದೆ ನೋಡಿ, ನೀವೇ ನೋಡ್ತಿದ್ದೀರಿ. ಈ ಥರ ನಿಮಗೂ ಕೂಡ ಈ ಥರ ಆಗಬೇಕು ಅಂದರೆ ಈ ಥರ ಒಂದು ಥಂಬ್ನೇಲ್ ಮಾಡ್ಕೊಡ್ಬೇಕು. ಥಂಬ್ನೇಲ್ ಮಾಡೋದು ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ವಿಡಿಯೋ ಮಾಡಿದ್ದೀನಿ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕಾದ್ರೆ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಅಂದರೆ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಐ ಕಾರ್ಡಲ್ಲಿ ಇಲ್ಲ ಅಂದರೆ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಈಗ ಥಂಬ್ನೇಲ್ ತೋರಿಸ್ತೀನಿ ಯಾವ ಥರ ಮಾಡಿದ್ದೀನಿ ನೋಡಿ. ಯೂಟ್ಯೂಬ್ 2025 ಈ ತಪ್ಪು ಮಾಡಿದರೆ ಚಾನಲ್ ಇರೋದಿಲ್ಲ, ಒಂದು ಇದು ಒಂಥರ ಡೇಂಜರ್ ಥರ ಸಿಂಬಲ್ಲು. ಆಮೇಲೆ 3 ಮಿಸ್ಟೇಕ್ಸ್ ನೋಡಿ, ಒಂದು ಎಕ್ಸ್ಪ್ರೆಷನ್ ತಕ್ಕನಾಗಿ ಆ ಒಂದು ಹಾಕ್ಕೊಳ್ಳಿ. ಮತ್ತು ಜೆಮಿನಿನ ಉಪಯೋಗಿಸ್ಕೊಳ್ಳಿ. ಇದಕ್ಕೆ ಯಾವುದೇ ಥರ ಜೆಮಿನಿನ ಇದಕ್ಕೆ ಫೋಟೋ ಅಪ್ಲೋಡ್ ಮಾಡಿ, ಇದಕ್ಕೆ ಹೇಳಿ ಯಾವ ಥರ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತೇಳಿ. ಅವಾಗ ಅದು ಕೂಡ ಇನ್ನೂ ಟಿಪ್ಸ್ನ ಚೆನ್ನಾಗಿ ಕೊಡುತ್ತೆ. ಅದರಿಂದ ನಾನು ಇವಾಗ ಇದೆಲ್ಲ ಮಾಡಿರೋದು. ಮತ್ತು ಇನ್ನೂ ಎಂತೆಂಥವು ಚೆನ್ನಾಗಿ ಥಂಬ್ನೇಲ್ ಚೆನ್ನಾಗಿ ಮಾಡ್ಬೋದು. ಈ ಥರ ಮಾಡೋದ್ರಿಂದ ನಿಮ್ಮ ಒಂದು ಯೂಟ್ಯೂಬ್ದಲ್ಲೇ ಆರಾಮ್ಸಾಗಿ ಗ್ರೋ ಆಗ್ಬೋದು. ಯೂಟ್ಯೂಬು ವ್ಯೂಸ್ ತಗೊಳೋದು ಮ್ಯಾಟ್ರೇ ಅಲ್ಲ, ತಗೋಬೋದು ವ್ಯೂಸು. ಆದರೆ ನಿಮ್ಮೊಂದು ಥಂಬ್ನೇಲ್ ನಿಮ್ಮೊಂದು ಕೆಪಾಸಿಟಿ ಮೇಲೆ ಇರುತ್ತೆ. ವಿಡಿಯೋ ಎಂಥ ಜಾತ್ರೆ ವಿಡಿಯೋ ಮಾಡಿರಿ, ನಿಮ್ಮ ಮೇಲ್ಗಡೆ ಒಂದು ಥಂಬ್ನೇಲ್ ಅಟ್ರಾಕ್ಷನ್ ಇತ್ತು ಅಂದರೆ, ವ್ಯೂವರ್ಸಿಗೆ ಸೆಲೆಕ್ಟ್ ಮಾಡೋಕ್ಕೆ ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಕುತೂಹಲ ಮಾಡಿಸ್ಬೇಕು, ಒಂದು ಕ್ಯೂರಿಯಾಸಿಟಿ ಇರಬೇಕು. ಕ್ಯೂರಿಯಾಸಿಟಿ ಇಲ್ಲ ಅಂದರೂ ನಿಮ್ಮೊಂದು ಥಂಬ್ನೇಲ್ ಅಟ್ರಾಕ್ಷನ್ ಆಗಿದ್ರೆ ಸಾಕು, ನಿಮ್ಮ ಒಂದು ವ್ಯೂಸು ಸಬ್ಸ್ಕ್ರೈಬರ್ಸು ಆರಾಮ್ಸಾಗಿ ಬರ್ತಾರೆ, ನಾನೇ ಗ್ಯಾರಂಟಿ ಕೊಡ್ತಿದ್ದೀನಿ. ಮತ್ತು ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಸಪೋರ್ಟ್ ಮಾಡಿ. ಮತ್ತು ಕಮೆಂಟಲ್ಲಿ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಇದನ್ನು ಫಾಲೋ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.